ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇಂದು ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆ 11 ಗಂಟೆಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಸಿಎಂ ಜೊತೆಗೆ ಕೆಲ ಆಪ್ತ ಸಚಿವರಿಂದಲೂ ಕೂಡ ದೆಹಲಿ ಪ್ರವಾಸ ಮಾಡಲಾಗುತ್ತೆ. ಸಿಎಂ ಜೊತೆಗೆ ದೆಹಲಿಗೆ ತೆರಳಲಿದ್ದಾರೆ ಸಚಿವ ಎಚ್.ಸಿ. ಮಹದೇವಪ್ಪ, ಭೈರತಿ ಸುರೇಶ್, ಜಮೀರ್ ಅಹಮದ್, ಎಂ.ಬಿ. ಪಾಟೀಲ್. ಈಗಾಗಲೇ ದೆಹಲಿಯಲ್ಲಿರುವಂತಹ ಡಿಸಿಎಂ ಡಿ.ಕೆ. ಶಿವಕುಮಾರ್ ಇವತ್ತು ರಾಜನಾಥ್ ಸಿಂಗ್ ಭೇಟಿ ಮಾಡಲಿದ್ದಾರೆ. ಸಿಎಂ ಮೈಸೂರು ದಸರಾದಲ್ಲಿ ವೈಮಾನಿಕ ಪ್ರದರ್ಶನದ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದಾರೆ. ದೆಹಲಿಗೆ ತೆರಳ್ತಾ ಇರುವಂಥದ್ದು ಸಿಎಂ ಮತ್ತು ಡಿಸಿಎಂ. ಸಹಜವಾಗಿ ಕುತೂಹಲ ಇರುತ್ತೆ. ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಯಾವ ವಿಚಾರ ಇರ್ಬೋದು, ಯಾವ ವಿಚಾರ ಪ್ರಸ್ತಾಪಿಸ್ಬೋದು, ಯಾವ ವಿಚಾರ ಚರ್ಚೆಯನ್ನ ಮಾಡಬಹುದು ಅಂತ ಒಂದಷ್ಟು ಬೇಡಿಕೆಗಳನ್ನ, ಒಂದಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡು ದೆಹಲಿಗೆ ತೆರಳಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಸಿಎಂಗೆ ಅವರ ಆಪ್ತ ವಲಯದಲ್ಲಿ ಕೆಲವೊಂದಷ್ಟು ಸಚಿವರುಗಳು ಸಾಥ್ ನೀಡ್ತಾ ಇದ್ದಾರೆ. ಅವ್ರುಗಳಿಗೆ ಯಾತಕ್ಕಾಗಿ ಭೇಟಿ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗತ್ತೆ. ಯಾವ ವಿಚಾರವನ್ನ ಇಟ್ಕೊಂಡು ಹೋಗ್ತಾ ಇದ್ದಾರೆ ಸಿಎಂ ಅಂತ. ಬಟ್ ಡಿಸಿಎಂ ಮಾತ್ರ ಒಬ್ಬರೇ ಹೋಗ್ತಾ ಇದ್ದಾರೆ. ಅದು ಈ ಮೇಕೆದಾಟು, ಮಹದಾಯಿ ಯೋಜನೆ, ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪಿಸೋದಕ್ಕೆ, ಜೊತೆಗೆ ಅನುದಾನ ಬಿಡುಗಡೆ, ಹಾಗೆಯೇ ಕೆಲವೊಂದಷ್ಟು ನ್ಯಾಯಾಧೀಕರಣದ ತೀರ್ಪೆಲ್ಲ ಏನಿದೆ ಅದೆಲ್ಲವನ್ನು ಉಲ್ಲೇಖಿಸಿಕೊಂಡು ಕೆಲವು ಸಂದರ್ಭದಲ್ಲಿ ಈ ನಾವು ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೇ ಮಹದಾಯಿ ಯೋಜನೆ ಆಗಿರ್ಬೋದು, ಈ ಎಲ್ಲ ಯೋಜನೆಗಳ ಬಗ್ಗೆ ಬಗೆಹರಿಸ್ತೀವಿ ಅಂದಿದ್ರು. ಬಟ್ ಅದಾಗಿರಲಿಲ್ಲ. ಅದಕ್ಕೆ ಭಾಳ ವಿರೋಧ ವ್ಯಕ್ತವಾಗ್ತಿತ್ತು. ಬಟ್ ಆ ಎಲ್ಲದ್ರ ಬಗ್ಗೆ ಬೇಡಿಕೆಯನ್ನು ಇಡೋದಕ್ಕೆ, ಪ್ರಸ್ತಾಪಿಸೋದಕ್ಕೆ ಅಂತ ತೆರಳಿದ್ದಾರೆ ಡಿಸಿಎಂ. ಇನ್ನೊಂದು ಕಡೆಯಲ್ಲಿ ಸಿಎಂ ಕೂಡ ಮೈಸೂರಿನ ದಸರಾ ಏನಿದೆ ಅದಕ್ಕೆ ವೈಮಾನಿಕ ಪ್ರದರ್ಶನದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತ ತೆರಳಿರೋದು. ಇನ್ನು ಇದು ಇವತ್ತಿನ ಕಥೆ ಆದರೆ ನಾಳೆ ಹೈಕಮಾಂಡ್ ಜೊತೆಗೆ ಸಿಎಂ ಡಿಸಿಎಂ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಪ್ರತ್ಯೇಕವಾಗಿ ತಮ್ಮ ವಾದವನ್ನ ಮಂಡಿಸಲಿದ್ದಾರೆ ಇಬ್ರು ಸಿಎಂ ಮತ್ತು ಡಿಸಿಎಂ. ಅದಕ್ಕಾಗಿ ಸಜ್ಜಾಗಿದ್ದಾರೆ. ರಾಜ್ಯ ಕಾಂಗ್ರೆಸ್ನ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿಯನ್ನ ನೀಡಬೇಕಾಗಿದೆ. ರಾಹುಲ್ ಗಾಂಧಿ ಭೇಟಿಗೆ ಅವಕಾಶವನ್ನ ಕೇಳಿದ್ದಾರೆ ಆಲ್ರೆಡಿ ಸಿಎಂ ಸಿದ್ದರಾಮಯ್ಯನವರು. ಬದಲಾವಣೆ ಕೂಗಿನ ಬಗ್ಗೆ ಅವರಿಗೆ ಅಸಮಾಧಾನ ಇದೆಯಂತೆ. ಯಾವಾಗ ನೋಡಿದ್ರು ಸಿಎಂ ಬದಲಾಗ್ತಾರಾ, ಬದಲಾಗಬೇಕಂತೆ, ಬದಲಾಗಲೇಬೇಕು, ಈ ಥರ ಸ್ಟೇಟ್ಮೆಂಟ್ಗಳು ಬರ್ತಾ ಇರೋದು ಅಧಿಕಾರದಲ್ಲಿರುವಂಥ ಸಿಎಂ ಅವ್ರಿಗೆ ಇರುಸುಮುರುಸು ಅಸಮಾಧಾನ. ಹಾಗಾಗಿ ಆ ಅಸಮಾಧಾನವನ್ನು ರಾಹುಲ್ ಗಾಂಧಿಯವರ ಮುಂದೆ ಹೊರಗೆ ಹಾಕಬಹುದು. ಈ ಥರ ಯಾವಾಗ್ಲೂ ಸಿಎಂ ಬದಲು ಅಂತ ಇದ್ದರೆ ನಮಗೂ ಕೂಡ ಇರುಸುಮುರುಸು ಆಗತ್ತೆ, ಇದನ್ನು ಆದಷ್ಟು ಬೇಗ ಸರಿ ಮಾಡಿ ಅಂತ ಏನಾದರೂ ಹೇಳಬಹುದೇನೋ. ಇದೇ ಸಂದರ್ಭದಲ್ಲಿ ಡಿಸಿಎಂ ಕೂಡ ಭಾಗಿಯಾಗ್ತಿರುವಂಥ ಹಿನ್ನೆಲೆಯಲ್ಲಿ ಡಿಸಿಎಂ ಕೂಡ ತಮ್ಮ ಸಮಸ್ಯೆಯನ್ನು ಅಥವಾ ತಮ್ಮ ಬೇಡಿಕೆಯನ್ನು ಮುಂದಿಡ್ಬೋದು. ಹಾಗೇನೆ ಸುರ್ಜೇವಾಲಾ ಅವರು ಕೂಡ ನಾಳೆ ಜಾಯಿನ್ ಆಗ್ತಾ ಇದ್ದಾರೆ. ಈಗ ಆಲ್ರೆಡಿ ಶಾಸಕರುಗಳ ಜೊತೆಗೆ 1-to-1 ಮಾತಾಡಿದ್ದಾರೆ. ಸಚಿವರುಗಳ ಕಾರ್ಯವೈಖರಿಗಳ ಬಗ್ಗೆ ಅಸಮಾಧಾನ, ಕ್ಷೇತ್ರದ ಸಮಸ್ಯೆ, ಅನುದಾನದ ಕೊರತೆ, ನಾಯಕತ್ವದ ಬದಲಾವಣೆ, ಈ ವಿಚಾರವನ್ನು ಶಾಸಕರುಗಳು ಸುರ್ಜೇವಾಲಾ ಅವರ ಜೊತೆಗೆ ಮುಕ್ತವಾಗಿ ಮಾತನಾಡಿಬಿಟ್ಟಿದ್ದಾರೆ. ಸೊ ಆ ಎಲ್ಲ ವಿಚಾರವನ್ನು ಹೈಕಮಾಂಡ್ ಮುಂದೆ ಇಟ್ಟು ಸಿಎಂ ಮತ್ತು ಡಿಸಿಎಂ ಇರಬೇಕಾದ್ರೇನೆ ರಾಜ್ಯದಲ್ಲಿ ಈ ಥರದ ಬೆಳವಣಿಗೆ ಆಗ್ತಾ ಇದೆ. ಸರ್ಕಾರದ ಮೇಲೆ ಈ ಥರದ್ದು ಪರಿಣಾಮ ಬೀರ್ತಾ ಇದೆ. ಸೊ ಆ ಕಾರಣಕ್ಕಾಗಿ ನಾವು ಈ ಬಗ್ಗೆ ಹೆಚ್ಚಿನ ರೀತಿಯಾಗಿ ಯೋಚಿಸಬೇಕಾಗತ್ತೆ, ಚಿಂತಿಸಬೇಕಾಗತ್ತೆ, ಪರಿಹಾರವನ್ನು ಕಂಡುಕೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಆಗ್ಬೋದು. ಬಟ್ ಏನು ಸಂದೇಶ ಹೊರಗೆ ಬರುತ್ತೆ, ಏನು ಸಂದೇಶ ಕಳಿಸ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದಕ್ಕೆ ಅಂತ ತೆರಳಿದ್ದಾರೆ. ಏನೆಲ್ಲ ಡೆವಲಪ್ಮೆಂಟ್ ಆಗಬಹುದು ಅಂತ? ಇವತ್ತು ಸಿಎಂ ದೆಹಲಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ನಿನ್ನೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ. ಕೇಂದ್ರ ಸಚಿವರನ್ನ ಭೇಟಿ ಮಾಡ್ತಾ ಇದ್ದಾರೆ. ಎತ್ತಿನ ಹೊಳೆ, ಮೇಕೆದಾಟು, ಮಹದಾಯಿ ಯೋಜನೆಗೆ ಸಂಬಂಧಪಟ್ಟಂತೆ ಪರಿಸರ ಇಲಾಖೆಯ ಒಂದು ಕ್ಲಿಯರೆನ್ಸ್ ಬೇಕಾಗಿತ್ತು. ಆ ಕಾರಣಕ್ಕೆ ನೀವು ಅನುಮತಿಯನ್ನ ಕೊಡಬೇಕು, ಯೋಜನೆಗಳನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಅಂತೇಳಿ ನಿನ್ನೆ ಮನವಿ ಮುಂದೆ ಇಟ್ಟಿದ್ದಾರೆ. ಇದರ ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳು ಭೇಟಿಯನ್ನ ಕೊಡ್ತಾ ಇದ್ದಾರೆ. ದಸರಾ ಪ್ರಾರಂಭ ಆಗ್ತಾ ಇರೋದ್ರಿಂದ ವೈಮಾನಿಕ ಪ್ರದರ್ಶನಕ್ಕೆ ಕೇಂದ್ರ ಸರ್ಕಾರದ ಅನುಮತಿ ಬೇಕಾಗತ್ತೆ. ಹಾಗಾಗಿ ರಕ್ಷಣಾ ಸಚಿವರನ್ನ ಮುಖ್ಯಮಂತ್ರಿಗಳು ಕೂಡ ಇವತ್ತು ಭೇಟಿ ಮಾಡ್ತಾ ಇದ್ದಾರೆ. ಅವರ ಜೊತೆ ಅದರ ಬಗ್ಗೆ ಡಿಸ್ಕಸ್ ಮಾಡಲಿದ್ದಾರೆ. ತದನಂತರ ರಾತ್ರಿ ರಾಹುಲ್ ಗಾಂಧಿ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ ಅವರ ಜೊತೆ ಮುಖ್ಯಮಂತ್ರಿಗಳು ಸಭೆಯನ್ನ ಮಾಡಲಿದ್ದಾರೆ. ಡಿಸಿಎಂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಅನೌಪಚಾರಿಕವಾಗಿ ಈ ಸಭೆ ನಡೆಯುತ್ತೆ. ಯಾಕೆಂದ್ರೆ ರಾಜ್ಯ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯದಲ್ಲಿ ಶಾಸಕರ ಸಭೆಯನ್ನ ಮಾಡ್ತಾ ಇರೋದ್ರಿಂದ, ಇವತ್ತು ಕೂಡ ಶಾಸಕರ ಸಭೆ ಮುಂದುವರೆದಿರೋದ್ರಿಂದ ಅವರು ದೆಹಲಿಗೆ ಸಂಜೆ ತೆರಳುತ್ತಾ ಇದ್ದಾರೆ. ಸಂಜೆ ತೆರಳಿದ ನಂತರ ನಾಳೆ ಬೆಳಿಗ್ಗೆ ಬಹುತೇಕವಾಗಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ, ವೇಣುಗೋಪಾಲ್, ಸಿಎಂ ಹಾಗೆ ಡಿಸಿಎಂ ಒಟ್ಟು ಸಭೆಯನ್ನ ನಡೆಸಲಿದ್ದಾರೆ. ಆ ಸಭೆಯಲ್ಲಿ
ಹಲವು ವಿಷಯಗಳ ಬಗ್ಗೆ ಚರ್ಚೆ ಆಗತ್ತೆ. ಒಂದು ಕಡೆ 4 MLC ಸ್ಥಾನಗಳಿಗೆ ಅಭ್ಯರ್ಥಿಗಳ ಆಯ್ಕೆ ಮಾಡಬೇಕಾಗಿದೆ. ಹಳೆಯ ಪಟ್ಟಿಯನ್ನೇ ಮುಖ್ಯಮಂತ್ರಿಗಳು ಕೊಂಡೊಯ್ದಿದ್ದಾರೆ. ಅದೇ ಪಟ್ಟಿಗೆ ಅನುಮತಿಯನ್ನ ಪಡಿಸ್ಕೊಳ್ಬೇಕು ಅಂತೇಳಿ. ಮತ್ತೊಂದು ಕಡೆ 23 ನಿಗಮ ಮಂಡಳಿ ಅಧ್ಯಕ್ಷರ ನೇಮಕಕ್ಕೂ ಕೂಡ ಒಪ್ಪಿಗೆಯನ್ನ ಪಡೆಯುವಂತ ಸಾಧ್ಯತೆಗಳಿದೆ. ಅದರ ಜೊತೆಗೆ ಸುಮಾರು 700ಕ್ಕೂ ಹೆಚ್ಚು ನಿಗಮ ಮಂಡಳಿ ನಿರ್ದೇಶಕರ ಸ್ಥಾನಗಳನ್ನ ಕಾರ್ಯಕರ್ತರಿಗೆ ಕೊಡಬೇಕು ಅಂತೇಳಿ ಈಗಾಗಲೇ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಅದಕ್ಕೆ ಒಂದು ಪರಮೇಶ್ವರ್ ಕಮಿಟಿಯನ್ನು ಕೂಡ ರಚನೆ ಮಾಡಲಾಗಿತ್ತು. ಪರಮೇಶ್ವರ್ ಕಮಿಟಿ ಈಗಾಗಲೇ ಯಾರ್ಯಾರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತೇಳಿ ಜಿಲ್ಲಾವಾರು ಕ್ಷೇತ್ರವಾರು ಒಂದು ಪಟ್ಟಿಯನ್ನ DK ಶಿವಕುಮಾರ್ ಅವರಿಗೆ ಕೊಟ್ಟಿದ್ರು. ಆ ಪಟ್ಟಿಯನ್ನ ಹೈಕಮಾಂಡ್ಗೆ ಕಳಿಸಲಾಗಿತ್ತು. ಆ ಪಟ್ಟಿಯನ್ನ ಇಟ್ಕೊಂಡು ಅದರ ಬಗ್ಗೆ ಚರ್ಚೆಯನ್ನ ಮಾಡಿ ಅಂತಿಮವಾಗಿ ಅದಕ್ಕೆ ಅನುಮತಿಯನ್ನ ಪಡೆಯುವಂತ ಸಾಧ್ಯತೆಗಳಿದೆ. ಇದರ ಜೊತೆಗೆ ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಅವರ ಪ್ರತ್ಯೇಕ ಭೇಟಿಗೆ ಅವಕಾಶವನ್ನ ಕೇಳಿದ್ದಾರೆ. ಕಾರಣ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ರಾಜ್ಯದಲ್ಲಿ ದೊಡ್ಡ ಸದ್ದು ಮಾಡ್ತಾ ಇದೆ. ಇದು ಮುಖ್ಯಮಂತ್ರಿಗಳಿಗೂ ಕೂಡ ಒಂದು ಕಡೆ ಮುಜುಗರವನ್ನ ತಂದಿರ್ತಾ ಇದೆ. ಕಾರಣ ಮುಖ್ಯಮಂತ್ರಿಗಳು ಇದ್ರು ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂದ್ರೆ ಪಕ್ಷ ಮತ್ತೆ ಸರ್ಕಾರಕ್ಕೂ ಕೂಡ ಅದು ಒಂದು ರೀತಿ ಡ್ಯಾಮೇಜ್ ಇದ್ದ ಹಾಗೆ. ಸೊ ಹಾಗಾಗಿ ಇದಕ್ಕೆ ಕಡಿವಾಣವನ್ನ ಹಾಕ್ಬೇಕು. ಇದಕ್ಕೆ ಯಾರೆಲ್ಲ ಹಿಂದೆ ಸೂತ್ರಧಾರರಿದ್ದಾರೆ, ಯಾರೆಲ್ಲ ಈ ವಿಚಾರದ ಬಗ್ಗೆ ಪ್ರವೋಕ್ ಮಾಡ್ತಾ ಇದ್ದಾರೆ, ಹಾಗಾಗಿ ಇದೆಲ್ಲವನ್ನು ಕೂಡ ಮಾಹಿತಿ ಕೊಡ್ಬೇಕು ಅಂತೇಳಿ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ. ಆ ಕಾರಣಕ್ಕೆ ರಾಹುಲ್ ಗಾಂಧಿ ಅವರ ಪ್ರತ್ಯೇಕ ಭೇಟಿಗೆ ಅವಕಾಶವನ್ನ ಕೇಳಿದ್ದಾರೆ. ರಾಹುಲ್ ಗಾಂಧಿ ಪ್ರತ್ಯೇಕ ಭೇಟಿಗೆ ಅವಕಾಶವನ್ನ ಕೊಟ್ರೆ ಇದರ ಬಗ್ಗೆ ಕೂಡ ಗಂಭೀರವಾಗಿ ಅಲ್ಲಿ ಚರ್ಚೆ ಆಗತ್ತೆ ನೀತಿ. ಶಿವ, ಈಗಾಗಲೇ ಸಹಜವಾಗಿಯೇ DCMಗೂ ಒಂದಷ್ಟು ಅಸಮಾಧಾನಗಳಿದೆ, ಅಥವಾ ಅವರ ಆಪ್ತರು ಬದಲಾಗಬೇಕು ನಾಯಕತ್ವ ಅಂತ ಕೇಳ್ಕೊಳ್ತಾ ಇದ್ದಾರೆ. ಸೊ ಹೀಗಿರ್ಬೇಕಾದ್ರೆ DCM ಇತ್ತೀಚೆಗೆ ಯಾರು ಹಂಗೆ ಮಾತಾಡಬಾರ್ದು, ನೋಟಿಸ್ ಕೊಟ್ಬಿಡ್ತೀನಿ, ಆಗಬೇಕು ಅಂತಿದ್ರೆ ಆಗ್ತೀನಿ ಅಂತ ಒಂದು ಸ್ವಲ್ಪ ಕಂಟ್ರೋಲ್ಡ್ ಆಗಿ ಮಾತಾಡಿದ್ದು ಕೂಡ ಇದೆ. ಸೊ ಈಗ DCM ಮತ್ತು CM ಇಬ್ಬರಿಗೂ ಕೂಡ ಇದನ್ನು ಬ್ಯಾಲೆನ್ಸ್ ಮಾಡಿ ಅಥವಾ ನಿಮ್ಮವರನ್ನು ನೀವೇ ಕಂಟ್ರೋಲ್ ಮಾಡಿ ಅನ್ನುವಂಥ ಟಾಸ್ಕನ್ನು ಹೈಕಮಾಂಡ್ ನಾಯಕರು ಕೊಡಬಹುದಾ ಅಂತ, ಅಥವಾ ಆಲ್ರೆಡಿ ಆ ಮೆಸೇಜ್ ಬಂದ್ಬಿಟ್ಟಿದ್ಯಾ ಅಂತ? ಈಗಾಗಲೇ ಸಹಜವಾಗಿ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಭೇಟಿಯನ್ನ ಕೊಟ್ಟಂತ ಸಂದರ್ಭದಲ್ಲೇ ಮುಖ್ಯಮಂತ್ರಿ DCM ಇಬ್ಬರಿಗೂ ಕೂಡ ಸಲಹೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಗಳು ಬರಬಾರ್ದು, ನಿಮ್ಮ ಬೆಂಬಲಿಗರಿಗೆ ನೀವು ಎಚ್ಚರಿಕೆಯನ್ನ ರವಾನೆ ಮಾಡಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ಬಹುತೇಕ ಶಾಸಕರು ಈಗಾಗಲೇ ಯಾರು ಬಹಿರಂಗವಾಗಿ ಈ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇಲ್ಲ. ಹೈಕಮಾಂಡ್ ಹೇಳಿದೆ, ಹಾಗಾಗಿ ನಾವು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೇವೆ ಅಂತೇಳಿ ಈಗಾಗಲೇ ಸಚಿವರು ಕೂಡ ಹೇಳಿಕೆಗಳನ್ನ ಕೊಟ್ಟಿರುವಂತದ್ದನ್ನು ನಾವು ಗಮನಿಸಿದ್ದೇವೆ. ಸೊ ಇನ್ನೊಂದು ಕಡೆ DK ಶಿವಕುಮಾರ್ ಅವರು ನಾಯಕತ್ವ ಬದಲಾವಣೆ ಆಗ್ಬೇಕು, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ಅವರ ಆಪ್ತ ವಲಯದಲ್ಲಿರುವಂತಹ ಶಾಸಕರು ಕೂಡ ಸುರ್ಜೇವಾಲಾ ಅವರ ಮುಂದೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಆ ಕಾರಣಕ್ಕೆ DK ಶಿವಕುಮಾರ್ ಅವರು ಕೂಡ ರಾಹುಲ್ ಗಾಂಧಿ ಅವರು ಪ್ರತ್ಯೇಕವಾಗಿ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸುವಂತ ಒಂದು ಸಾಧ್ಯತೆಗಳಿದೆ. ಆ ಕಾರಣಕ್ಕೆ ಅವರು ಕೂಡ ಸಮಯಾವಕಾಶವನ್ನ ಕೂಡ ಇದೆ. ಯಾಕೆಂದ್ರೆ ಎರಡೂ ಕಡೆಗಳಲ್ಲೂ ಕೂಡ ಇದು ಅಪಸ್ವರ ಇರೋದ್ರಿಂದ ಸಹಜವಾಗಿ ಪಕ್ಷ ಮತ್ತೆ ಸರ್ಕಾರದ ಮೇಲೆ ಪರಿಣಾಮಗಳನ್ನ ಬೀಳುತ್ತೆ. ಆ ಕಾರಣಕ್ಕೆ ಇಬ್ರು ಕೂಡ ರಾಹುಲ್ ಗಾಂಧಿ ಅವರ ಪ್ರತ್ಯೇಕ ಭೇಟಿಗೆ ಸಮಯವನ್ನು